ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರೂ ತಮ್ಮ ಬದುಕು ಹೂವಿನ ಹಾಸಿಗೆಯಂತಿರಬೇಕೆಂದು ಬಯಸುತ್ತಾರೆ. ಆದರೆ ಎಲ್ಲರ ಜೀವನ ಹಾಗೆ ಇರಲು ಸಾಧ್ಯವಿಲ್ಲ. ಅದಕ್ಕೆ ಕಾರಣ ಹಲವಿರಬಹುದು. ಸಮಸ್ಯೆಗಳ ಮೂಲವನ್ನು ಮೊದಲು ಅರಿಯಿರಿ. ಏಕೆ ಹೀಗೆ ಆಗಿದೆ ಎಂದು ಅರ್ಥೈಸಿಕೊಳ್ಳಬೇಕು. ತಿಳಿಯದಾದಾಗ ಸೂಕ್ತವಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕು. ಸಕಾರಾತ್ಮಕ ಹೆಜ್ಜೆಯೊಂದಿಗೆ ಕಾರ್ಯವನ್ನು ಮಾಡಿದಾಗ ಒಮ್ಮೆಲೆ ಯಶಸ್ಸು ಸಿಗದೇ ಇದ್ದರೂ ನಿಧಾನವಾಗಿ ಒಂದೊಂದೇ ಮೆಟ್ಟಿಲು ಹತ್ತುವ ನಮ್ಮ ಸಾಮರ್ಥ್ಯ ಸಫಲವಾಗುವುದು. ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಒಮ್ಮೆ ಸೋತ ಮಾತ್ರಕ್ಕೆ ನಮ್ಮ ಗುರಿಯನ್ನು ಬಿಟ್ಟು ಇನ್ನೊಂದು ಗುರಿಯೆಡೆಗೆ ಹೆಜ್ಜೆ ಹಾಕಿದರೆ ಯಾವ ಗುರಿಯನ್ನು ಸಮರ್ಪಕವಾಗಿ ತಲುಪಲು ಸಾಧ್ಯವಿಲ್ಲ. ಇನ್ನೊಬ್ಬರು ಸುಲಭವಾಗಿ ಯಶಸ್ಸು ಪಡೆದರೆ ಹಾಗೇ ಸಿಗಬೇಕೆಂದು ಬಯಸುವುದು ತಪ್ಪಾದೀತು. ನಮ್ಮ ಪ್ರಯತ್ನ ನಮ್ಮ ಸಫಲತೆಗೆ ಕನ್ನಡಿಯಾಗಿದೆ. ಉತ್ತಮ ಆಲೋಚನೆಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಿ. ಇದರಿಂದ ನಿಮ್ಮ ಗುರಿಯೆಡೆಗೆ ಸಾಗುವ ನಿಮ್ಮ ಜೀವನ ಇನ್ನೊಬ್ಬರಿಗೆ ಆದರ್ಶವಾಗುವುದು. ಮಾನವೀಯತೆ ತುಂಬಿದ ನಿಮ್ಮ ಬದುಕು ಹಲವರ ಬದುಕಿಗೆ ಬೆಳಕಾಗಬೇಕು. ಅವರ ಆಶಯ, ಅವರ ಆಶೀರ್ವಾದವು ನಿಮ್ಮ ಬದುಕಿನ ಮುಖ್ಯ ಕೊಂಡಿಯಾಗುವುದು. ಮುಂದುವರಿದ ತಂತ್ರಜ್ಞಾನ ಇಂದಿನ ಯುವ ಜನಾಂಗಕ್ಕೆ ಓದುವ ಅಭ್ಯಾಸವನ್ನೇ ಕುಂಠಿತಗೊಳಿಸಿದೆ. ಮನಸ್ಸಿಗೆ ಮುದ ನೀಡುವ ಹಲವಾರು ಮನರಂಜನಾ ಕಾರ್ಯಕ್ರಮಗಳು ದಿನನಿತ್ಯದ ಬಹು ಸಮಯವನ್ನು ಅದರಲ್ಲೇ ಕಳೆಯುವಂತೆ ಮಾಡಿದೆ. ಓದುವ ಅಭ್ಯಾಸ ಕೇವಲ ಜ್ಞಾನಾರ್ಜನೆ ಒಂದೇ ಅಲ್ಲ, ಏಕಾಗ್ರತೆಯನ್ನು ಒಂದುಗೂಡಿಸುತ್ತದೆ, ಸಮಯದ ಮಹತ್ವವನ್ನು ತಿಳಿಸಿಕೊಡುತ್ತದೆ, ಉತ್ತಮ ನಡವಳಿಕೆಯನ್ನು ಮೂಡಿಸುತ್ತದೆ, ಶಿಸ್ತು ಸಂಯಮವನ್ನು ಒಡಗೂಡಿಸುತ್ತದೆ, ಧೈರ್ಯ, ಆತ್ಮವಿಶ್ವಾಸ, ಸ್ವಯಂ ನಿರ್ಧಾರ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಜೀವನದಲ್ಲಿ ಏನನ್ನೇ ಸಾಧನೆ ಮಾಡಿದರೂ ಮೊದಲು ಮಾನವೀಯತೆಯನ್ನು ಮರೆಯಬಾರದು. ದುಃಖಿತರನ್ನು ಕಂಡಾಗ ಅವರ ಕಣ್ಣು ಒರೆಸುವ ಕೆಲಸವನ್ನು ಎಂದಿಗೂ ಮರೆಯದಿರು. ಅಸಹಾಯಕರನ್ನು ಕಂಡಾಗ ಅವರಿಗೆ ಉತ್ತಮ ಮಾರ್ಗದರ್ಶನ ಮಾಡು. ಸೋತವರನ್ನು ಕಂಡಾಗ ಅವರನ್ನು ಹುರಿದುಂಬಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿ. ಬಡವರನ್ನು ಕಂಡಾಗ ಅವರಿಗೆ ನಿಮ್ಮಿಂದಾದ ಸಹಾಯವನ್ನು ಮಾಡಿ. ಉತ್ತಮ ಆಲೋಚನೆಗಳನ್ನು ಅಳವಡಿಸಿಕೊಂಡಾಗ ಬದುಕು ಅತ್ಯುತ್ತಮವಾಗಿ ಮೂಡಿಬರುವುದು. ಮಾನವೀಯತೆ ಮೆರೆದಾಗ ಆತನ ಹೆಸರು ಅನಂತ ಕಾಲದವರೆಗೂ ನೆನೆಸುವುದು, ಎಲ್ಲರ ಸ್ಮೃತಿ ಪಟಲದಲ್ಲಿ ಅಜರಾಮರವಾಗುವುದು. ಒಳ್ಳೆಯದು ಮಾಡಬೇಕೆಂದರೆ ಒಳ್ಳೆಯ ಅಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು. ಉತ್ತಮ ಶಿಕ್ಷಣದಿಂದ ಕೂಡಿದ ಉತ್ತಮವಾದ ಮಾರ್ಗದರ್ಶನ, ಪ್ರಾಮಾಣಿಕ ಪ್ರಯತ್ನ, ಕಷ್ಟ ಸಹಿಸುವ ಶಕ್ತಿ ಇರುವುದರಲ್ಲೇ ಆತ್ಮತೃಪ್ತಿ. ಧ್ಯಾನ, ಆರೋಗ್ಯ, ವ್ಯಾಯಾಮ, ಯೋಗ ಇವೆಲ್ಲವೂ ಮಾನಸಿಕ ಶಾರೀರಿಕ ಆರೋಗ್ಯಕ್ಕೆ ಅತ್ಯಗತ್ಯವಾಗಿದೆ. ಯಾರನ್ನು ಯಾವುದೇ ಸಂದರ್ಭದಲ್ಲಿ ನೋಯಿಸಬಾರದು. ಪ್ರತಿಯೊಬ್ಬರ ಭಾವನೆಗಳಿಗೂ ಬೆಲೆ ಕೊಡಬೇಕು. ಒಬ್ಬರ ಕಣ್ಣೀರು ಒರೆಸುವ ಸಾಮರ್ಥ್ಯ ನಮಗಿಲ್ಲದ ಮೇಲೆ ಕಣ್ಣೀರು ಸುರಿಸುವ ಹಕ್ಕು ನಮಗಿಲ್ಲ. ಸುತ್ತಮುತ್ತಲಿರುವವರನ್ನು ಪ್ರೀತಿಸಿ, ನಿಮ್ಮನ್ನು ನೀವು ಪ್ರೀತಿಸಿ, ಗೌರವಿಸಿ. ಸಂಬಂಧಗಳನ್ನು ಎಂದೂ ನಿರ್ಲಕ್ಷಿಸಬೇಡಿ. ನಿಮ್ಮ ಮನೆ, ನಿಮ್ಮವರು, ಊರು, ಭಾಷೆ, ರಾಷ್ಟ್ರೀಯತೆಗಳ ಬಗ್ಗೆ ಗೌರವವನ್ನು ಹೊಂದಿರಿ. ಉತ್ತಮವಾದ ಪುಸ್ತಕಗಳನ್ನು ಸದಾ ಓದುತ್ತಾ ಇರಿ. ಇದರಿಂದ ನಿಮ್ಮ ಮಾನಸಿಕ ಸ್ಥಿತಿ ದುರ್ಬಲಗೊಳ್ಳುವುದನ್ನು ತಡೆಯಬಹುದು. ಸದಾ ಆರೋಗ್ಯವಾಗಿರುವಿರಿ. ಯಾರದೋ ಮೇಲೆ ಸಿಟ್ಟಾಗುವುದಕ್ಕಿಂತ ಆ ಸಮಸ್ಯೆಯನ್ನು ಯಾವ ರೀತಿ ಪರಿಹರಿಸಬೇಕು ಎಂಬುದರ ಬಗ್ಗೆ ಲಕ್ಷ್ಯ ಕೊಡಿ. ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಬಹಳ ಮುಖ್ಯ. ವಾಸ್ತವವನ್ನು ಮೊದಲು ಅರಿತುಕೊಳ್ಳಿ. ಭ್ರಮಾಲೋಕದಲ್ಲಿ ಮುಳುಗದಿರಿ. ಯಾವಾಗಲೂ ದುಷ್ಟತನ ಮಾಡುವುದರಿಂದ ದೂರವಿದ್ದು ಬಿಡಿ.
ನಿಮ್ಮ ಸುತ್ತಮುತ್ತಲಿರುವವರ ಕಷ್ಟಕ್ಕೆ ಸ್ಪಂದಿಸುವ ಮನಸ್ಸು ಇರಲಿ. ಬದುಕಿನಲ್ಲಿ ಯಾವುದೂ ಸುಲಭವಾಗಿ ದೊರಕದು. ಗೆಲುವಿಗೆ ಅಗತ್ಯವಾದ ಸೂತ್ರಗಳಿವೆ. ಎಲ್ಲವನ್ನು ಯೋಚನಾಬದ್ಧವಾಗಿ ಮಾಡಿಕೊಳ್ಳಿ. ಇನ್ನೊಬ್ಬರನ್ನು ನೋಡಿ ಅಸೂಯೆ, ದ್ವೇಷಗಳಿಗೆ ದಾರಿ ಮಾಡಿಕೊಡಬೇಡಿ. ಉತ್ತಮ ಮಾರ್ಗದರ್ಶನದಿಂದ ಉತ್ತಮವಾದ ಯಶಸ್ಸನ್ನು ಪಡೆಯುವುದರ ಕಡೆಗೆ ನಿಮ್ಮ ಗಮನವಿರಲಿ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.